ಇರಾನ್ ಇಸ್ರೇಲ್ ವಾರಿಂದ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ. ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎಷ್ಟು ಏನಾಗಿದೆ ಅಂತ ನೋಡೋಣ. ನಿಫ್ಟಿ ನೋಡಿ, ನಿಫ್ಟಿ ಆಲ್ಮೋಸ್ಟ್ 550 ಪಾಯಿಂಟ್ಸ್ ಕ್ರ್ಯಾಶ್ ಆಗಿದೆ. ಸೊ ಈ ಥರ ಕ್ರ್ಯಾಶ್ ಆಗೋವಾಗ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಏನೂ ವರ್ಕ್ ಆಗೋಲ್ಲ. ಬಟ್ ಈ ಟೈಮಲ್ಲಿ ಯಾರೂ ಟ್ರೇಡ್ ಮಾಡಬೇಡಿ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸು ಸ್ವಲ್ಪ ಶೇರ್ಸ್ನ ಕನ್ಸಿಡರ್ ಮಾಡಿ. ಇವಾಗ ಎಕ್ಸಾಂಪಲ್ಗೆ ನೋಡಿ, ಬ್ಯಾಂಕ್ ನಿಫ್ಟಿ ನೋಡೋಣ. ಫಸ್ಟು ಇಂಡೆಕ್ಸ್ ಏನಾಗಿದೆ ಅಂತ. ಬ್ಯಾಂಕ್ ನಿಫ್ಟಿ ನೋಡಿ 1200 ಪಾಯಿಂಟ್ಸ್ ಡೌನು ಆಲ್ಮೋಸ್ಟು. ಇದು ಸಪೋರ್ಟ್ ರೆಸಿಸ್ಟೆನ್ಸ್ ಯಾವುದು ಈ ಥರ ಕ್ರ್ಯಾಶಲ್ಲಿ ವರ್ಕ್ ಆಗೋಲ್ಲ. ಸೊ ನಾವು F&O ಆಪ್ಷನ್ಸ್ ಟ್ರೇಡ್ ಮಾಡೋರು ಇವತ್ತು ಟ್ರೇಡ್ ಮಾಡದೇ ಇರೋದು ಒಳ್ಳೆಯದು. ಓಕೆ, ಮಾರ್ಕೆಟ್ ನೋಡಿ, ಟಾಟಾ ಮೋಟರ್ಸ್. ಸೊ ಟಾಟಾ ಮೋಟರ್ಸ್ ಎಲ್ಲ ಕನ್ಸಿಡರ್ ಮಾಡೋ ರೇಂಜಲ್ಲಿದೆ. ಸೊ ನೋಡಿ, ಯಾರಾದ್ರು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಮಾಡೋಂಗಿದ್ರೆ ಸ್ವಲ್ಪ ಶೇರ್ಸ್ ಕನ್ಸಿಡರ್ ಮಾಡಿ. ಅಂದರೆ ಒಂದೇ ಸರಿ ಲಾಟಾಗಿ ಬೈ ಮಾಡ್ತೀರಾ, ಸ್ವಲ್ಪ ಶೇರ್ಸ್ನ ಕನ್ಸಿಡರ್ ಮಾಡಿ. ಆಲ್ಮೋಸ್ಟ್ ಜಾಸ್ತಿ ಬಿದ್ದಿರೋದು ನೋಡಿ, HDFC ಬ್ಯಾಂಕಿನೂ 2% ಇದಾಗಿದೆ. ರಿಲಯನ್ಸು ಮೇ ಬಿ ನಾಳೆನೂ ಈ ಫಾಲ್ ಕಂಟಿನ್ಯೂ ಆಗುತ್ತಾ ಇಲ್ವಾ ನೋಡೋಣ. ಮೇ ಬಿ ನಾಳೆ ಏನಾದರೂ ಮಾರ್ಕೆಟ್ DIS ಏನಾದರೂ ಬೂಸ್ಟ್ ಮಾಡ್ಬೋದು, ಅಥವಾ ಸೆಲ್ಲಿಂಗೇ ಇರುತ್ತೆ ಅಂತ ಗೊತ್ತಿಲ್ಲ. ಸೆಲ್ಲಿಂಗ್ ಇದ್ದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಯಾರು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗಬೇಡಿ. ಒಂದು ಪ್ಯಾಟರ್ನ್ ಫಾರ್ಮ್ ಆಗಲಿ, ಮಾರ್ಕೆಟ್ ಹೆಂಗೆ ರಿಕವರಿ ಶುರು ಆದಮೇಲೆ ಟ್ರೇಡ್ ಮಾಡೋಣ. ಈಕ್ವಿಟಿ ಟ್ರೇಡರ್ಸು ಈ ಫಾಲ್ನ ಆಪ್ಷನ್ ಟ್ರೇಡರ್ಸು ಯೂಸ್ ಮಾಡ್ಕೋಬೋದು, ಬಟ್ ಅದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಜಾಜ್ ಫೈನಾನ್ಸು ನೋಡಿ, ಎಲ್ಲ 3% ಕರೆಕ್ಟ್ ಆಗಿದೆ. BPCL 5% ಕರೆಕ್ಟ್ ಆಗಿದೆ. ಓಕೆ, ಸ್ಟಾಕ್ಸ್ ಎಲ್ಲ ಆಲ್ಮೋಸ್ಟ್ ITC ಅಷ್ಟೊಂದೇನು ಬಿಲ್ಲಿಲ್ಲ ಸರ್. ITC ನೋಡಿ, ITC ಜಸ್ಟ್ 2 ಪಾಯಿಂಟ್ಸು, ಒಂದು 0.5% ಏನೋ ಕರೆಕ್ಟ್ ಆಗಿದೆ. ಓಕೆ, ಜಾಸ್ತಿ ಯಾವುದು ಕರೆಕ್ಟ್ ಆಗಿದೆ ಅಂತ ನೋಡೋಣ. L&T 4% ಕರೆಕ್ಟ್ ಆಗಿದೆ. ಮತ್ತು ಸನ್ ಫಾರ್ಮಾ ಇವೆಲ್ಲ ಏನೂ ಬಿದ್ದಿಲ್ಲ. ಅದಾನಿ. ಓಕೆ, ಅಪೋಲೋ ಹಾಸ್ಪಿಟಲ್ಸು 3% ಕರೆಕ್ಟ್ ಆಗಿದೆ. ನಾನು ಕೇಳಿದ್ರೆ ಇನ್ನೊಂದು 2-3 ದಿನ ಯಾವುದು ಅಮೌಂಟ್ ಇನ್ವೆಸ್ಟ್ ಮಾಡಬೇಡಿ. ಹಂಗೂ ತಗೊಳ್ಳೋಂಗಿದ್ರೆ ತುಂಬ ಕಡಿಮೆ ಕ್ವಾಂಟಿಟಿ ಕನ್ಸಿಡರ್ ಮಾಡಿ. ಓಕೆ, ಡಾಕ್ಟರ್ ರೆಡ್ಡಿ ಏನು ಕರೆಕ್ಟ್ ಆಗಿಲ್ಲ. ಕರ್ನಾಟಕ ಬ್ಯಾಂಕು 3.5% ಕರೆಕ್ಟ್ ಆಗಿದೆ. ಟಾಟಾ ಪವರು ಕರೆಕ್ಟ್ ಆಗಿದೆ. ಓಕೆ, ವ್ಯಾಲ್ಯೂಯೇಷನ್ ಪ್ರಕಾರ ನೋಡಿದ್ರೆ ಟಾಟಾ ಮೋಟರ್ಸು. ಸೊ ಟಾಟಾ ಮೋಟರ್ಸು ಕನ್ಸಿಡರ್ ಮಾಡೋ ಲೆವೆಲಲ್ಲಿದೆ. ಮುತ್ತೂಟ್ ಫೈನಾನ್ಸು ಕರೆಕ್ಟ್ ಆಗಿದೆ ನೋಡಿ, ಆಲ್ಮೋಸ್ಟ್ 200 days EMI ಹತ್ರ ಟ್ರೇಡ್ ಆಗ್ತಿದೆ. ಇದನ್ನು ನೀವು ಈಕ್ವಿಟಿ ಟ್ರೇಡ್ ಮಾಡೋರು, ಪೊಸಿಷನಲ್ ಟ್ರೇಡ್ ಮಾಡೋರು ಕನ್ಸಿಡರ್ ಮಾಡ್ಬೋದು. ಓಕೆ, ಮುತ್ತೂಟು ಓಕೆ ರೀ, ಮುತ್ತೂಟ್ ಏನು ಅಷ್ಟೊಂದು ಕರೆಕ್ಟ್ ಆಗಿಲ್ಲ. ಬಟ್ ಮಣಪುರಂ ಕರೆಕ್ಟ್ ಆಗಿದೆ ರೀ. ಯಾಕಂದರೆ RBI ಏನೋ ಗೋಲ್ಡ್ ಲೋನ್ಗೆ ಅಗೇನ್ಸ್ಟ್ ಆಗ ಸ್ವಲ್ಪ ಮಿಸ್ಯೂಸ್ ನಡೆದಿದೆ ಅಂತ ಒಂದು ರಿಪೋರ್ಟ್ ಒಂದು ಕೊಟ್ಟಿದ್ದಾರೆ. ಸೊ ಅದರಿಂದ ಗೋಲ್ಡ್ ಲೋನ್ ಕಂಪ್ನೀಸ್ ಎಲ್ಲ ಸ್ವಲ್ಪ ಫಾಲ್ ಆಗಿದೆ ಇವತ್ತು. ಓಕೆ, ಮಣಪುರಮು 200 days EMI ಹತ್ರ. ಸೊ ನಾವಿಲ್ಲೆಲ್ಲ ಬೈ ಮಾಡೋದು, ಈ ಥರ 200 days EMI ಹತ್ರ ಬರೋವಾಗ ಬೈ ಮಾಡ್ತೀರಿ. ಸೊ ಹಂಗೆ ಥರ ಮಣಪುರಮನ್ನು ಕನ್ಸಿಡರ್ ಮಾಡ್ಬೋದು. ನಾನು ಇವತ್ತು ಕನ್ಸಿಡರ್ ಮಾಡಿದ್ದೀನಿ. ಆಮೇಲೆ ಹಂಗೆ ನೋಡಿದ್ರೆ ಕರ್ನಾಟಕ ಬ್ಯಾಂಕ್ ಸ್ವಲ್ಪ ಫಾಲ್ ಆಗಿದೆ ನೋಡಿ. ಕರ್ನಾಟಕ ಬ್ಯಾಂಕ್ ಮತ್ತೆ ಒಂದು ಚಾನ್ಸ್ ಕೊಡ್ತಿದೆ. ಮತ್ತು ನೋಡಿ, ಕರ್ನಾಟಕ ಬ್ಯಾಂಕ್ ಫಾಲ್ ಆಗಿ ಮತ್ತೆ 220 ಆ ಲೆವೆಲ್ಗೆ ಬರುತ್ತೆ. ಸೊ ಆ ಟೈಮಲ್ಲಿ ಕನ್ಸಿಡರ್ ಮಾಡೋರು ಮಾಡ್ಬೋದು, ಒಳ್ಳೆ ಬ್ಯಾಂಕು. ಫೆಡ್ರಲ್ ಬ್ಯಾಂಕು ಹಂಗೆ. ಫೆಡ್ರಲ್ ಬ್ಯಾಂಕು ಆಲ್ಮೋಸ್ಟ್ ಹೋಗಿದೆ, ಮತ್ತೆ ಕರೆಕ್ಷನ್ ಬಂದಿದೆ. ಬಟ್ ಇನ್ನೂ ಕೆಳಗಡೆ ಬರಲಿ. ಇನ್ ಕೇಸ್ ಏನಾದರೂ 170, 175 ಬರೋವಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಣ.